ಮೂಡ್ ಆಫ್ ಕರ್ನಾಟಕ ಸರ್ವೆ 2025 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಮೂಡ್ ಆಫ್ ಕರ್ನಾಟಕ ಜನರ ಮುಂದೆ ಹಲವಾರು ಪ್ರಶ್ನೆಗಳು ಮತ್ತು ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸರ್ವೆ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ಈಗಾಗಲೇ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ವಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಜನ ಕೊಟ್ಟಿದ್ದಾರೆ. ಆ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಾರ್ಟಿಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳು ಜನರ ಮುಂದೆ ಇಟ್ಟಾಗ ಜನರ ಅಭಿಪ್ರಾಯಗಳು ಏನಾಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಇಟ್ವಿ. ಈಗ ರಾಜ್ಯದ ಪ್ರಾದೇಶಿಕ ಪಕ್ಷ JDS ಸರದಿ, JDSನ ನಾಯಕರುಗಳೇ, ಸನ್ಮಾನ್ಯ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರೇ, ಈ ಪಕ್ಷವನ್ನು ಹೇಗಾದರೂ ಮಾಡಿ ಗತಕಾಲದ ವೈಭವಕ್ಕೆ ಮರಳಿ ತರಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಕ್ಕೆ ಜನ ಏನಂತಿದ್ದಾರೆ? JDS ಪಕ್ಷದ ನಾಯಕರುಗಳೆಲ್ಲ ತರಗೆಲೆಗಳಂತೆ ಅಲ್ಲಿ ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಹೋದಾಗ ಈ ಪಕ್ಷವನ್ನು ಸಮರ್ಥವಾಗಿ ಗಟ್ಟಿಯಾಗಿ ನಿಲ್ಲಿಸಬೇಕು ಅಂತ ತಾವು ಪಡ್ತಾ ಇರುವಂತಹ ಕಷ್ಟ, ರಾಷ್ಟ್ರೀಯ ಪಕ್ಷ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಾಗ ಒಂದು ಕೋಮುವಾದಿ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡರೂ ಇದು ಜಾತ್ಯತೀತ ಜನತಾದಳ ಅಲ್ಲ, ಇದು ಒಂದು ಕೋಮುವಾದಿ ಜನತಾದಳ ಅಂತ ನಿಮ್ಮ ಮೇಲೆ ಆರೋಪದ ಸುರಿಮಳೆಯನ್ನು ಗೈದಂತಹ ಕಾಂಗ್ರೆಸ್ಗೆ ಜನ ಏನು ಉತ್ತರ ಕೊಡ್ತಾ ಇದ್ದಾರೆ JDS ಪಾರ್ಟಿ ಬಗ್ಗೆ? JDSಗೆ ನಾಯಕರ ಕೊರತೆ ಇದೆ ಅಂತ ಅನ್ನುವಾಗ ಕುಮಾರಸ್ವಾಮಿ ಅವರನ್ನು ಬಿಟ್ಟರೆ ಈ ಪಕ್ಷವನ್ನು ಮುನ್ನಡೆಸುವವರು ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ರಾಜ್ಯದ ಜನ ಏನು ಹೇಳಿದ್ದಾರೆ ಅಂದರೆ ಅರ್ಥ JDSಗೆ ಹೊಸ ಸಾರಥಿ ಯಾರಾಗಬೇಕು, JDSನ ಯಾರು ಮುನ್ನಡೆಸಬೇಕು? ಬರ್ತಾ ಇದೆ ನೆಕ್ಸ್ಟ್ ಪ್ರಶ್ನೆ. ಆಪ್ಷನ್ಸ್: JDSಗೆ ಸಾರಥಿ ಯಾರಾಗಬೇಕು? ನಿಖಿಲ್ ಕುಮಾರಸ್ವಾಮಿ, HD ರೇವಣ್ಣ, ಸಾರಾ ಮಹೇಶ್, CS ಪುಟ್ಟರಾಜು. JDSಗೆ ಹೊಸ ಸಾರಥಿ ಯಾರಾಗಬೇಕು? ಕುಟುಂಬ ರಾಜಕಾರಣದ ಪ್ರಶ್ನೆ ಇದೆ, ಫ್ಯಾಮಿಲಿಗಳ ನಡುವಿನ ಬೀಗತನದ ಪ್ರಶ್ನೆ ಇದೆ, ಕಷ್ಟ ಕಾಲದಲ್ಲಿ JDS ಪಕ್ಷದ ಜೊತೆ ನಿಂತಹ ಜನರ ಪ್ರಶ್ನೆ ಇದೆ. ಈಗಾಗಲೇ ಹಲವಾರು ವಿವಾದಗಳನ್ನು ಎದುರಿಸಿದರೂ ಕೂಡ ಅವರೇ ನಮಗೆ ಯೋಗ್ಯರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. JDSಗೆ ಸಾರಥಿ ಯಾರಾಗಬೇಕು? JDS ಪಾರ್ಟಿಯನ್ನ ಯಾರು ಮುನ್ನಡೆಸಬೇಕು? ದೇವೇಗೌಡರು ಮುನ್ನಡೆಸಿದ್ರು, CM ಇಬ್ರಾಹಿಂ ಅವರು ಮುನ್ನಡೆಸಿದ್ರು, ವಿಶ್ವನಾಥ್ ಅವರು ಮುನ್ನಡೆಸಿದ್ರು, ಕುಮಾರಸ್ವಾಮಿ ಅವರು ಮುನ್ನಡೆಸಿದ್ರು. ಕುಟುಂಬದಲ್ಲೇ ಸಾರಥಿ ಇರಬೇಕಾ, ಕುಟುಂಬದ ಹೊರಗೆ ಇರಬೇಕಾ? 3 ಜನ ಕುಟುಂಬದ ಒಳಗಡೆನೆ ಇದ್ದಾರೆ, ಒಬ್ಬರು ಮಾತ್ರ ಹೊರಗಿದ್ದಾರೆ, ಅವರು ಕುಟುಂಬದ ಸದಸ್ಯರೇ ಇದ್ದ ಹಾಗೆ. ಹಾಗಾದ್ರೆ JDSಗೆ ಸಾರಥಿ ಯಾರಾಗಬೇಕು? JDS ಕಾರ್ಯಕರ್ತರೇ ಬಹಳ ಜನ ಕನ್ಫ್ಯೂಷನ್ ಆಗಿರ್ತೀರಾ, ಕುಟುಂಬದ ಒಳಗಿರ್ಬೇಕಾ, ಕುಟುಂಬದ ಹೊರಗಿರ್ಬೇಕಾ? ಯಾರಾಗಬೇಕು JDSಗೆ ಸಾರಥಿ? ನಿಖಿಲ್ ಕುಮಾರಸ್ವಾಮಿ ಅವರಾಗಬೇಕಾ? HD ರೇವಣ್ಣ ಅವರಾಗಬೇಕಾ? ಸಾರಾ ಮಹೇಶ್ ಅವರಾಗಬೇಕಾ? CS ಪುಟ್ಟರಾಜ್ ಅವರಾಗಬೇಕಾ? ಜನರ ಅಭಿಪ್ರಾಯ ಏನು? ಬರ್ತಾ ಇದೆ. JDS ಸಾರಥಿ ಯಾರಾಗಬೇಕು? ಎಸ್, ನಿಖಿಲ್ ಕುಮಾರಸ್ವಾಮಿ ಆಗಬೇಕು ಅಂತ 50% ಜನ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು JDSನ ಹೊಸ ಸಾರಥಿ ಆಗಬೇಕು ಅಂತ 50% ಜನ ಹೇಳಿದ್ರೆ, HD ರೇವಣ್ಣ ಆಗಬೇಕು ಅಂತ 10% ಜನ ಹೇಳಿದ್ದಾರೆ. ಸಾರಾ ಮಹೇಶ್ ಅಂತ 13% ಜನ ಹೇಳಿದ್ದಾರೆ. CS ಪುಟ್ಟರಾಜು ಅಂತ 27% ಜನ ಹೇಳಿದ್ದಾರೆ. ಸೊ ಐ ಡೋಂಟ್ ನೋ, ನಿಖಿಲ್ ಕುಮಾರಸ್ವಾಮಿ ಅವರು ಟ್ರೈ ಮಾಡ್ತಾ ಇದ್ದಾರಾ ಇಲ್ವಾ ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಪಾಪ ಅಂತ ಬಹಳ ಜನ ಹೇಳ್ತಾರೆ. ಪಾಪ ಯಾಕೆ? ಅಲ್ಲ, ಅದೇನೆ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪ ಅಂತ ಬಹಳ ಜನ ಹೇಳ್ತಾರೆ. ಯುದ್ಧ ಮಾಡಿದ್ರು ಕೂಡ ಎಂಥವ್ರ ಜೊತೆ ಯುದ್ಧ ಮಾಡಿ ಗೆಲ್ಲಬೇಕು ಅನ್ನೋದರ ಮೇಲೆ ಆ ಒಬ್ಬ ಏನು ಹೇಳ್ತಾರೆ, ಯೋಧನ ಯೋಗ್ಯತೆ ಮತ್ತು ಶಕ್ತಿಯನ್ನು ಅಳಿತಾರೆ. ಸೋತರೂ ಕೂಡ ಬಹಳಷ್ಟು ಸರಿ ವೀರೋಚಿತ ಸೋಲು ಅಂತಾರೆ.
ಆ ಸೋಲಲ್ಲೂ ಕೂಡ ಒಂದು ವೀರತ್ವ ಇದೆ ಅನ್ನೋದನ್ನ ಹೇಳೋದ್ರ ಪದ ಅದರ ಅರ್ಥ ಅದು. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹಾಗೆ ಮಂಡ್ಯದಲ್ಲಿ ಸುಮಲತಾ ಅವರ ಜೊತೆಗೆ ಫೈಟ್ ಮಾಡಿದ್ರು, ಸೋತರು. ಇದರಲ್ಲಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರ ಜೊತೆ ಫೈಟ್ ಮಾಡಿದ್ರು. ಅವರಿಬ್ರು ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್, ಆಗದೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಕ್ಯಾಂಡಿಡೇಟ್ ಆದವರು. ಬಟ್ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗ್ತಾರ, ಐ ಡೋಂಟ್ ನೋ. ಅವ್ರ ಪಕ್ಷ ನಿರ್ಧಾರ ಮಾಡುತ್ತೆ, ಕುಮಾರಸ್ವಾಮಿ ಅವರು ದೇವೇಗೌಡರು ತೀರ್ಮಾನ ಮಾಡ್ತಾರೆ. ಬಟ್ ಜನ ಏನ್ ಹೇಳ್ತಾ ಇದ್ದಾರೆ, ಆಪ್ಷನ್ ಕೊಟ್ಟಾಗ ಅವ್ರು ಆಗ್ಬೇಕು ಅಂತಿದ್ದಾರೆ 50% ಜನ. 50% ಜನ ನಿಖಿಲ್ ಕುಮಾರಸ್ವಾಮಿ ಅವರೇ JDS ನ ಸಾರಥಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ಒಂದು ಶಕ್ತಿ ಸಾಮರ್ಥ್ಯಗಳು ಇವೆ ಅನ್ನೋದನ್ನ ಮೋಸ್ಟ್ಲಿ ಚುನಾವಣಾ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಭಾಷಣಗಳಾಗಿರ್ಬೋದು, ಅವರು ತಮ್ಮನ್ನ ತಾವು ಪ್ರೆಸೆಂಟ್ ಮಾಡಿದಂತ ರೀತಿ ಇರಬಹುದು, ಅದರಿಂದ ಅವರಿಗೆ ಅನ್ನಿಸಿರಬಹುದು. ಪಾರ್ಟಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಬಟ್ ಬಹಳ ಜನ ಹೇಳೋದು JDS ಪಾರ್ಟಿ ಕುಟುಂಬನೇ ಆಸ್ತಿ ಅಂತ. ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಜನ ಹೀಗೆ ಹೇಳ್ತಾ ಇದ್ದಾರೆ, ಇದನ್ನ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಅವರ ಪಾರ್ಟಿಯ ಎಲ್ಲ ಸದಸ್ಯರುಗಳು ಯಾವ ರೀತಿ ಸ್ವೀಕರಿಸ್ತಾರೆ ಅದು ಅವರಿಗೆ ಬಿಟ್ಟಂತ ವಿಚಾರ. ಬಟ್ ಒಂದು ಈ ಸರ್ವೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ 50% ಜನ ನಿಖಿಲ್ ಕುಮಾರಸ್ವಾಮಿ ಅವರು ಆಗಬಹುದು ಅಂತ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಬದಲಿಗೆ ಐ ಡೋಂಟ್ ನೋ, ನಿಮಗೆ ಬೇರೆ ಹೆಸರುಗಳು ಏನಾದರೂ ಇದೆಯಾ ಸತೀಶ? ಅಲ್ಲ, ಈಗ ಕೊಟ್ಟಿರೋದು ನಿಖಿಲ್ ಕುಮಾರಸ್ವಾಮಿ, HD ರೇವಣ್ಣ, ಸಾರಾ ಮಹೇಶ್, CS ಪುಟ್ಟರಾಜು. ಲಾಸ್ಟ್ ಒಂದು 2-3 ತಿಂಗಳಿಂದ ದೊಡ್ಡ ಮನೆ ಚರ್ಚೆ ಆಗಿದ್ದು GT ದೇವೇಗೌಡರ ಚರ್ಚೆ ಆಯ್ತು. ಬಟ್ ಅವರೇನೋ JDS ನ ಒಂದು ಕಾಲ ಹೊರಗಡೆ ಇಟ್ಟಿದ್ದಾರೆ. ಯಾವಾಗಲೂ ಹಿಂಗೆ ಇರ್ತಾರೆ. ಹಾಗೆ ಅವ್ರ ಹೆಸರು ಬಲವಾಗಿ ಕೇಳಿ ಬರ್ತಾ ಇತ್ತು. ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಇಲ್ಲೇ ನಿಂತು. ಅಲ್ಲ, JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಮಾಡಬೇಕು ಅಂತ ಇತ್ತು. ಸುರೇಶ್ ಬಾಬು ಅವ್ರನ್ನ ಮಾಡ್ಬಿಟ್ರು, ಚಿಕ್ಕನಾಯಕನಹಳ್ಳಿ MLA ಅವ್ರನ್ನ ಮಾಡ್ಬಿಟ್ರು. ಹಾಗಾಗಿ ಅದಕ್ಕೆ ಮುನ್ಸ್ಕೊಂಡ್ರು ಅವರು, JT ದೇವೇಗೌಡರು ಮುನ್ಸ್ಕೊಂಡು ಹೊರಗಡೆ ಹೋಗ್ತಾರಂತೆ ಅಂತ ಕೇಳಿ ಬರ್ತಾ ಇತ್ತು. ಬಟ್ ಅವ್ರ ಮಗ ಹರೀಶ್ ಇದ್ದಾರೆ, JT ದೇವೇಗೌಡರ ಮಗ ಹರೀಶ್, JDS ನಲ್ಲೇ ಇದ್ದಾರೆ. ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇದೆ, ಹರೀಶ್ಗೆ ಶಕ್ತಿ ಸಾಮರ್ಥ್ಯ ಇದೆ. ಚರ್ಚೆ ಆಗ್ತಾ ಇದೆ. ಅದಾದ್ರೆ ಈಗಿರುವಂತ 18 ಜನ MLA ಇದ್ದಾರೆ ಈಗ JDS ನಲ್ಲಿ. ಸೊ ಸಾರಾ ಮಹೇಶ್, ಪುಟ್ಟರಾಜ್ ಇಬ್ರು ಸೋತಿದ್ದಾರೆ ಈ ಸಲ. ರೇವಣ್ಣ ಅವರೊಬ್ಬರೇ ಸಿಟ್ಟಿಂಗ್ MLA. ಸೊ ಅದು ಬಿಟ್ಟು ಬೇರೆ ಈಗ ಶರಣಗೌಡ ಕಂದಕೂರ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಯಂಗ್ ಲೀಡರ್ ಅಂತ. ಬಟ್ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಚರ್ಚೆ ಇದೆ. ಅವರು ಒಂದು ಕಾಲ ಹೊರಗಡೆ ಇಟ್ಟಿದ್ದಾರೆ ಅಂತಿದೆ ಅನ್ನೋ ತರ ಚರ್ಚೆ ಆಗ್ತದೆ. ಸಮೃದ್ಧಿ ಮಂಜುನಾಥ್ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಆಗಾಗ. ಕಂದಕೂರ್ ಅವರು ಮೊನ್ನೆ ವಿಧಾನಸಭೆಯಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅದ್ಭುತವಾಗಿ ಮಾತಾಡಿದ್ರು. ಪರಿಸ್ಥಿತಿಗಳ ಒಂದು ಮುಲಾಜಿಗೆ ಬಿದ್ದು ರಾಜಕೀಯಕ್ಕೆ ಬಂದ್ರು ಅನ್ನೋ ತರದಲ್ಲಿ ಇತ್ತು. ಬಟ್ ಒಬ್ಬ ಶಾಸಕನಾಗಿ ಅವರು ವಿಧಾನಸಭೆಯಲ್ಲಿ ಮಾತನಾಡಿದ ರೀತಿ ನೋಡಿದ್ರೆ ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಯಿತು.